ಓಕೆ. ಹೆಲೋ ಅಂಜಲಿ ಅವರೇ, ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರ ಸೂಪರ್ ಡೂಪರಾಗಿ ಮಾಡಿದ್ದೀರಾ. ಈ ವ್ರತನ ಸ್ಟಾರ್ಟ್ ಹೆಂಗೆ ಮಾಡೋದು, ಎಂಡ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ. ವರಮಹಾಲಕ್ಷ್ಮಿ ವ್ರತ ಅದು ಫ್ಯಾಮಿಲಿ ಮುಖಾಂತರ ಬರುತ್ತೆ ಎಲ್ಲರಿಗೂ. ನನಗೂ ಅಷ್ಟೇ. ನಮ್ಮ ತಾಯಿ ಮನೆ ಕಡೆ ಇರಲಿಲ್ಲ, ನಮ್ಮ ಅತ್ತೆ ಮನೆ ಕಡೆ ಇದೆ. ಸೊ ನಾನು ಬೇಡ್ಕೊತಾ ಇದ್ದೆ ಮದುವೆಗೆ ಮುಂಚೆ, ವರಮಹಾಲಕ್ಷ್ಮಿ ವ್ರತ ಮಾಡೋ ಫ್ಯಾಮಿಲಿನೇ ಸಿಕ್ಲಪ್ಪ ಅಂತ. ಲಕ್ಷ್ಮೀ ಪೂಜೆ ಎಲ್ಲರೂ ಮಾಡ್ಬೋದು ವರಮಹಾಲಕ್ಷ್ಮಿ ವ್ರತ ದಿನ. ಬಟ್ ವ್ರತ ಲೈಕ್ ಕಂಕಣ ಕಟ್ಕೊಂಡು ವ್ರತ ಕತೆ ಓದಿ ದಿನಾಲ ಅಭ್ಯಾಸ ಇದ್ದು ಅದೆಲ್ಲ ಕೆಲವೊಂದು ನಿಯಮಗಳಿದೆ. ಸೊ ಅದನ್ನೆಲ್ಲ ಫಾಲೋ ಮಾಡೋರು ಅವರ ಫ್ಯಾಮಿಲಿ ಮೂಲಕ ಮಾಡ್ಕೊಂಡು ಬರ್ತಾರೆ. ಸೊ ನನಗೂ ಮದುವೆ ಆದಮೇಲೆ ನಮ್ಮ ಅತ್ತೆಯರು ಹೇಳ್ಕೊಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಲಕ್ಷ್ಮಿ ವಿಷ್ಣು ಲಕ್ಷ್ಮಿ ಮಾಡೋರು ಮಾಡ್ಬೋದು. ನಾನು ಗಂಡ ಹೆಂಡತಿ ಇಬ್ರಿಗೂ ಮಾಡ್ತೀವಿ ನಾವು. ಸೊ ಅವರಿಬ್ಬರಿಗೂ ಪಂಚಾಮೃತ ಅಭಿಷೇಕ ಮಾಡಿ ಮನೆಗೆ ಯಾರಾದರೂ ಒಳ್ಳೆ ಗೆಸ್ಟ್ ಅಂದರೆ ನಮಗೆ ಪ್ರಿಯರಾಗಿರೋ ಗೆಸ್ಟು, ತುಂಬ ದೊಡ್ಡ ವ್ಯಕ್ತಿಗಳು, ತುಂಬ ಮುಖ್ಯವಾದವ್ರು ಬಂದರೆ ನಾವು ಹೇಗೆ ಟ್ರೀಟ್ ಮಾಡ್ತೀವಿ, ಅದಕ್ಕೆ ಹಿಂದೂ ಕಲ್ಚರಲ್ಲಿ ಷೋಡಶ ಸಂಸ್ಕಾರ ಅಂತ ಹೇಳ್ತೀವಿ. ಷೋಡಶೋಪಚಾರ ಅಂತ ಹೇಳ್ತೀವಿ. ಅವರಿಬ್ಬರಿಗೆ ಫಸ್ಟು ಕಾಲು ತೊಳೆದು ಸ್ನಾನ ಮಾಡಿಸಿ ಒರೆಸಿ ಪಂಚಾಮೃತದಲ್ಲಿ ಅಭಿಷೇಕ ಮಾಡಿ ಕುಂಕುಮ ಅರಿಶಿನ ಗಂಧ ಅಕ್ಷತೆ ಅದೆಲ್ಲ ಇಟ್ಟು ಹೂವು ಇಟ್ಟು ಅವರಿಗೆ ತೀರ್ಥ ಕೊಟ್ಟು ವಿಧವಾಗಿ ಅಡುಗೆ ಮಾಡಿ ಬಡಿಸಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೊನೆಯಲ್ಲಿ ಅಂದರೆ ಅವರಿಗೆ ಇವಾಗ ಹಿಂದೂ ಕಲ್ಚರಲ್ಲಿ ದಾನ ಧರ್ಮ ಅರಿಶಿನ ಕುಂಕುಮ ಇದೆಲ್ಲ ಕೊಡ್ತೀವಲ್ಲ ಹೆಣ್ಮಕ್ಳು, ಅದೆಲ್ಲ ತುಂಬ ಇಟ್ ಈಸ್ ಆಫ್ ಮೋರ್ ಇಂಪಾರ್ಟೆನ್ಸ್. ಆ್ಯಂಡ್ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆಲ್ಲ ಈ ಟೈಮಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು. ಲಕ್ಷ್ಮಿಗೆ ಹೇಳ್ತಾರೆ ಇಟ್ ಈಸ್ ಆಲ್ಸೋ ಟ್ರೂ ಇನ್ ಮಾಡರ್ನ್ ಲೈಫ್ ಹೇಳ್ತಾರಲ್ಲ, ಲಾ ಆಫ್ ಅಟ್ರಾಕ್ಷನ್ ಅದೆಲ್ಲ. ಸೊ ನೀವು ಹೆಂಗೆ ಅಲಂಕಾರ ಮಾಡ್ಕೊತೀರಾ, ನೀವೇನು ಅಟ್ರ್ಯಾಕ್ಟ್ ಮಾಡ್ತೀರಾ, ಸೊ ವಿಲ್ ಫೀಲ್ ದಟ್ ಪಾಸಿಟಿವ್ ಎನರ್ಜಿ ಅಲ್ವಾ. ಸೊ ಈ ದಿನ ಹೆಣ್ಮಕ್ಳಿಗೆಲ್ಲ ತುಂಬ ಎನರ್ಜಿ ಎಲ್ಲ ಚೆನ್ನಾಗಿರುತ್ತೆ. ಸೊ ಎಷ್ಟೇ ಸುಸ್ತಾಗಿದ್ರು ಎಷ್ಟೇ ಮಾಡಿದ್ರು ಸಾಯಂಕಾಲ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಮನೆಯಲ್ಲೂ ಕರೆದು ಅರಿಶಿನ ಕುಂಕುಮ ತಾಂಬೂಲ ಬಳೆ ಇದೆಲ್ಲ ಕೊಟ್ಟು ಆ್ಯಂಡ್ ಒಂದು 3 ಜನ 5 ಜನ ಅಥವಾ 9 ಜನಕ್ಕೆ ನಮ್ಮ ಕೈಲಾದಷ್ಟು ದಾನ ಮತ್ತು ಬ್ರಾಹ್ಮಣ ದಂಪತಿಗಳಿಗೆ ಅಡುಗೆ ಮಾಡಿ ಬಡಿಸೋದು ಇದೆಲ್ಲ ವ್ರತದ ಕಥೆನಲ್ಲಿದೆ. ಈ ಥರ ಎಲ್ಲ ಮಾಡಿದ್ರೆ ಲಕ್ಷ್ಮಿಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಶಿ ವಿಲ್ ಗಿವ್ ಯು ಮೋರ್. ವಾಟ್ ಯು ಗಿವ್ ಮೋರ್ ಯು ವಿಲ್ ಗೆಟ್ ಮೋರ್. ದಟ್ ಇಸ್ ದ ಲಾಜಿಕ್. ಕರ್ಮ ಎಕ್ಸಾಕ್ಟ್ಲಿ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಸೊ ಎಲ್ಲ ಪೂಜೆ ಆದಮೇಲೆ ರಾತ್ರಿ 3 ದಿನ ಇರೋರು 3 ದಿನ ಇಡ್ಬೋದು, 1 ದಿನ ಇಡೋರು ಕೆಂಪಾರತಿ ಮಾಡಿದ್ದೀವಿ. ಅದು ಏನು ಮಾಡುತ್ತೆ ಅಂದರೆ ಎಷ್ಟೊಂದು ಜನ ಬಂದು ನಮ್ಮ ದೇವರನ್ನು ನೋಡಿ ನಮ್ಮ ಮನೇಲಿರೋ ಎಲ್ಲ ಅರೇಂಜ್ ಮಾಡಿರೋ ಥಿಂಗ್ಸ್ ಎಲ್ಲ ನೋಡಿ ದೇವರಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟು ಜನದೆಲ್ಲ ದೃಷ್ಟಿನ ಅದು ಅಟ್ರ್ಯಾಕ್ಟ್ ಮಾಡಿ ಆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಇಟ್ಕೊಂಡಿರುತ್ತೆ. ಕೊನೆಯಲ್ಲಿ ಆರತಿ ತೆಗೆದು ಮೊಸರನ್ನ ನೈವೇದ್ಯ ಮಾಡಬೇಕಂತ, ಯಾವಾಗಲೂ ತಂಪಾಗಿ ಕಳಿಸ್ಬೇಕಂತ ಗೆಲ್ಸಿ ಯಾರಾದರೂ ಬಂದರೆ. ಸೊ ರಾತ್ರಿ ಮೊಸರನ್ನ ನೈವೇದ್ಯ ಮಾಡಿ ಆರತಿ ತೆಗೆದು ಕಳಸ ಸ್ವಲ್ಪ ಜರುಗಿಸಿದ್ರೆ ಇಟ್ ಈಸ್ ಕನ್ಸಿಡರ್ಡ್ ದಟ್ ಪೂಜೆ ಎಂಡ್ ಆಗಿದೆ ಅಲ್ಲಿಗೆ ಅಂತ. ಮಿಕ್ಕಿದೆಲ್ಲ ನಾವು ಮಾರನೇ ದಿನ ಎತ್ತಿಟ್ಕೊಂಡು ದಿಸ್ ಇಸ್ ದ ಪ್ರೊಸೆಸ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಅಂಜಲಿ. ಯಾಕಂದರೆ ಈಗಿನವ್ರಿಗೆ ಇನ್ಕ್ಲೂಡಿಂಗ್ ಮೀ ನನಗೂ ಗೊತ್ತಿರಲ್ಲ ಹೇಗೆ ಒಂದು ವರಮಹಾಲಕ್ಷ್ಮಿ ವ್ರತನ ಮಾಡಬೇಕು ಅಂತ. ಸೊ ನೀವು ಇದನ್ನ ತುಂಬ ಚೆನ್ನಾಗಿ ತಿಳ್ಕೊಂಡು ಹೇಳಿದ್ದೀರಾ. ಲಾಸ್ಟ್ ಹೇಳ್ಕೊಟ್ಟಿರೋದು ನಮಗೆ, ನಾವು ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡಬೇಕು. ಬಿಕಾಸ್ ನಮ್ಮ ಮುಂದಿನ ಜನರೇಷನ್ ಅವ್ರಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಪಾಸ್ ಆನ್ ಮಾಡಬೇಕು. ಅವಾಗೇನೆ ಹಿಂದೂ ಕಲ್ಚರ್ ಉಳಿಯೋದು. ಸೊ ಓಕೆ ಒಂದೇ ಒಂದು ಲಾಸ್ಟ್ ಕ್ವೆಶನ್ ಅಂಜಲಿ ಅವರೇ. ಸೊ ಇದು ವರಮಹಾಲಕ್ಷ್ಮಿ ವ್ರತ ಓದೋದೇನಕ್ಕೆ ಮತ್ತೆ ಆ ಶತನಾಮಾವಳಿ ಹೇಳೋದೇನಕ್ಕೆ? ಅದು ಏನು ದೇವ್ರನ್ನ ಪ್ಲೀಸ್ ಮಾಡಕ್ಕ ಏನಕ್ಕೆ? ದೇವ್ರನ್ನ ಪ್ಲೀಸ್ ಮಾಡೋದಕ್ಕಂತಲ್ಲ, ಎವ್ರಿ ಮಂತ್ರ ಯು ಚಾಂಟ್ ಆ್ಯಂಡ್ ಎಲ್ಲ ನಾವು ಏನೇನು ಹೇಳ್ತೀವಿ ಅದು ನಮಗೆ ಒಳ್ಳೆಯದು. ಇಟ್ಸ್ ನಾಟ್ ಫಾರ್ ಗಾಡ್. ಕರೆಕ್ಟ್. ನಮ್ಮ ಆರೋಗ್ಯಕ್ಕೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು, ಮಂತ್ರ ಪ್ರತಿಯೊಂದು ಉಚ್ಚಾರಣೆ ಮಾಡೋವಾಗ ಅದು ನಾಭಿಯಿಂದ ಹೊರಡುತ್ತೆ. ಸೊ ಅದರಿಂದ ನಮ್ದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಪ್ರಾಣಾಯಾಮ ಅದೆಲ್ಲ ನಾವು ಪ್ರತಿದಿನ ಯಾರು ಫಾಲೋ ಮಾಡ್ತಾ ಇಲ್ಲ ಇವಾಗ. ಈ ಮಂತ್ರಗಳು ಹೇಳೋದ್ರಿಂದ ನಮ್ಮ ಫ್ಯಾಮಿಲಿನಲ್ಲಿ ಜಾಸ್ತಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಮನೆಯಲ್ಲೂ ಇರುತ್ತೆ. ಈಗ ಕೆಲವೊಂದು ಹೋಮ ಅಗ್ನಿಹೋತ್ರ ಅದೆಲ್ಲ ಮಾಡ್ತಾರಲ್ಲ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಮಂತ್ರ ಹೇಳೋದ್ರಿಂದಾನು ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ. ಮಂಗಳಾರತಿ ಅವೆಲ್ಲ ಮಾಡೋವಾಗ ಇಟ್ಸ್ ನಾಟ್ ಫಾರ್ ಗಾಡ್. ನಾವು ದೇವ್ರಿಗೆ ಮಂಗಳಾರತಿ ಎತ್ತುತ್ತಾ ಇಲ್ಲ, ಆರತಿ ನಾವು ಕೆಳಗಿಂದ ಮೇಲ್ ತನಕ ಎತ್ತಕೊಂಡು ಹೋಗ್ತೀವಲ್ಲ,
ಇಟ್ ಕವರ್ಸ್ ಆಲ್ ಅವರ್ 9 ಚಕ್ರಾಸ್. ಚಕ್ರ ಎಲ್ಲ ಅವೇಕನ್ ಆಗಕ್ಕೆ ನಾವು ಅದು ಮಾಡೋದು. ಸೊ ಪ್ರತಿಯೊಂದು ಹಿಂದೂ ಕಲ್ಚರಲ್ಲಿ ನಾವು ಏನೇನು ಮಾಡ್ತಿದ್ದೀವಿ ದೇವರಿಗೆ ಅಥವಾ ಯಾರನ್ನೋ ಪ್ಲೀಸ್ ಮಾಡಕ್ ಮಾಡ್ತಾ ಇಲ್ಲ. ನಮ್ಮ ಆರೋಗ್ಯಕ್ಕೆ, ನಮ್ಮ ಲೈಫ್ ಸ್ಟೈಲು ಎಲ್ಲ ನಮ್ಗೆ ಏನ್ ಬೆಸ್ಟ್ ಇದೆ ಅದನ್ನ ನಮ್ ಹಿರಿಯರು ಮಾಡ್ಕೊಂಡು ಹೋಗಿದ್ದಾರೆ. ಸೊ ರೀಸನ್ಸ್ ನಮ್ಗೆ ಎಲ್ಲಾನು ಗೊತ್ತಿರಲ್ಲ ಸೊ ರೀಸನ್ಸ್ ಯಾವ್ದು ನಮ್ಗೆ ಅರ್ಥ ಆಗತ್ತೆ, ನಾವು ತಿಳ್ಕೊಂಡ್ ಹಾಗೆ ದೊಡ್ಡವ್ರು ಹೇಳ್ಕೊಟ್ಟಂಗೆ ಅಥವಾ ಎಲ್ಲೋ ಒಂದ್ ಕಡೆ ನೋಡ್ ಕಲಿತೀವಿ. ಸೊ ನಮ್ಗೆ ಯಾವ್ದು ಒಳ್ಳೇದಾಗುತ್ತೆ ಅದ್ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಏನಿಲ್ಲ. ವಾಟ್ ಎವರ್ ಮೇಕ್ಸ್ ಯು ಫೀಲ್ ಗುಡ್, ವಾಟ್ ಎವರ್ ಮೇಕ್ಸ್ ಯು ಫೀಲ್ ಪಾಸಿಟಿವ್, ನಿಮ್ ಲೈಫಲ್ಲಿ ಏನು ಅದು ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಓಕೆ, ಸೂಪರ್. ಥ್ಯಾಂಕ್ ಯು ಅಂಜಲಿ ಅವರೇ. ನೀವು ಆರತಿ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಒಂದ್ಸತಿ ತೋರಿಸ್ಕೊಡ್ತೀರಾ ಹಿಂಗೆ ಮಾಡಬೇಕು ಅಂತ? ನಾನು ಹೇಳಿದಾಗೆ ನಿಮ್ದು 9 ಚಕ್ರಗಳು ಕವರ್ ಆಗುತ್ತೆ. ಮೂರು ಸಲ ಮಾಡೋದು ಈವನ್ ನಂಬರ್ಸ್ ಆಡ್ ನಂಬರ್ಸ್ ಅನ್ನೋದು ಒಂದು ಇಂಪಾರ್ಟೆನ್ಸ್ ಇದೆ. 3, 5, 9, 11 ಓಕೆ ಈ ತರ ನಂಬರ್ಸ್ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕೋದಿರ್ಬೋದು, ಆರತಿ ಮಾಡೋದಿರ್ಬೋದು, ಈ ತರ ಆಡ್ ನಂಬರ್ಸ್ ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ 3 ಸತಿ ಆರತಿ ಮಾಡಬೇಕು? ಹಲೋ ಅಂಜಲಿ ಅವರೇ, ಒನ್ಸ್ ಅಗೇನ್ ನಾನು ಹೇಳಲೇಬೇಕು, ನಾನು ನೋಡಿರೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದು ಬೆಸ್ಟ್ ಅಲಂಕಾರ ಅಂತ ಹೇಳ್ತೀನಿ. ಸೊ ಇಲ್ಲಿ ಎಷ್ಟೊಂದು ಜೋಡಿಸಿದ್ದೀರಾ ನೀವು, ಏನೇನ ಜೋಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ? ಆಸ್ ಯೂಶುವಲ್ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಎಲ್ಲಾ ಹಬ್ಬದಲ್ಲೂ ದೇವರನ್ನ ಕೂರಿಸಿದ್ಮೇಲೆ ನೈವೇದ್ಯಕ್ಕೆ ಹಣ್ಣುಗಳು, ತಿಂಡಿಗಳು, ಭಕ್ಷ್ಯ ಭೋಜನ ಅಂತ ಹೇಳ್ತೀವಿ. ಸೊ ಭಕ್ಷ್ಯ ಅಂದ್ರೆ ಕರ್ದಿರೋ ತಿಂಡಿಗಳು, ನಮ್ಮ ಕೈಲಿ ಏನ್ ಮಾಡೋಕ್ಕಾಗತ್ತೋ ಅದು. ಲಕ್ಷ್ಮಿಗೆ ಪಾಯಸ ಇಷ್ಟ ಅಂತ ಹೇಳ್ತಾರೆ, ರವೆ ಉಂಡೆ ಇಷ್ಟ ಅಂತ ಹೇಳ್ತಾರೆ. ಸೊ ರವೆ ಉಂಡೆ ಮಾಡಿಟ್ಟಿದೀವಿ, ಪಾಯಸ, ಒಬ್ಬಟ್ಟು, ಆಬ್ವಿಯಸ್ಲಿ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಅಂಡ್ ಕೋಸಂಬರಿ ಪಲ್ಯ. ಜಾಸ್ತಿ ಹೊತ್ತು ಇಟ್ಟರೆ ಅದು ಆರೋಗುತ್ತೆ, ಆಮೇಲೆ ನಾವು ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಸೊ ನಾವು 1 hour ಇಟ್ಬಿಟ್ಟು ಆಮೇಲೆ ನಾವು ಗಂಡ ಹೆಂಡತಿ ತಿನ್ಕೊಂಡ್ಬಿಡ್ತೀವಿ. ಅದು ಬಿಟ್ಟು ನಮ್ಮ ಮನೇಲಿ ಮಾಡಿ ಇದೆಲ್ಲ ಬಿಟ್ಟು ಹಣ್ಣುಗಳು ಆಬ್ವಿಯಸ್ಲಿ 5 ಥರದ ಹಣ್ಣುಗಳು ಇಡಬೇಕು. ಆಮೇಲೆ ದೇವರಿಗೆ ಮಡ್ಲಕ್ಕಿ, ಹೆಣ್ಮಕ್ಳಿಗೆ ಮನೆಯಿಂದ ಕಳ್ಸೋವಾಗ ಮಡ್ಲಕ್ಕಿ ಕೊಟ್ಟು ಕಳಿಸ್ಬೇಕು ನಮ್ಮ ಮನೆ ಹೆಣ್ಮಕ್ಳಿಗೆ. ಸೊ ನಮ್ಮ ಮನೇಲಿ ಹೆಣ್ಮಕ್ಳು ಇದ್ದವ್ರಿಗೆ, ಇವಾಗ ನನ್ನ ಗಂಡನ ತಂಗಿ ಅಥವಾ ನನಗೆ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವರಿಗೆ ಮಡ್ಲಕ್ಕಿ ಕೊಟ್ಟು, ಸೀರೆ ಕೊಟ್ಟು, ಬಾಗ್ನ ಥರ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡೋದು. ಬಟ್ ಮಡ್ಲಕ್ಕಿ, ಸೀರೆ ಇದೆಲ್ಲ ಲೈಕ್ ಹೆಣ್ಮಕ್ಳಿಗೆ ಅಲಂಕಾರಿಕ ವಸ್ತುಗಳು, ಬಳೆ ಅಂತೆ, ತಾಂಬೂಲ ಅಂತೆ ಇದೆಲ್ಲ ನಡ್ಕೊಂಬಂದಿರೋದು. ಅದನ್ನು ದೇವ್ರಿಗೂ ಅದೇ ಥರ ಇಟ್ಟು ನಾವೇನಾದರೂ ಹೊಸ ಒಡವೆಗಳು ಏನಾದ್ರು ತೊಗೊಂಡಿದ್ರೆ ಅದು ಫಸ್ಟ್ ದೇವ್ರಿಗೆ ಹಾಕಿ ಆಮೇಲೆ ನಾವು ಹಾಕೊಳ್ಳೋದು ವಾಡಿಕೆ. ಸೊ ಅದಕ್ಕೆ ನಾವು ವರಮಹಾಲಕ್ಷ್ಮಿಗೆ ಅಂತಾನೆ ಪ್ರತಿ ವರ್ಷ ಒಂದೊಂದ್ಸಲ ಶಾಪಿಂಗ್ ಇರುತ್ತೆ. ಸೊ ಅದನ್ನು ದೇವ್ರಿಗೆ ಒಂದ್ಸಲ ಅರ್ಪಿಸ್ಬಿಟ್ಟು ಆಮೇಲೆ ನಾವು ಹಾಕೊಳ್ಳೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ಎಷ್ಟೊಂದು ಜನ ಕ್ಯಾಶ್ ಇಡ್ತಾರೆ ದೇವ್ರ ಮುಂದೆ. ನನಗೆ ಕ್ಯಾಶ್ಗಿಂತ ಕಾಯಿನ್ಸ್ ಇಡೋದು ಇಷ್ಟ, ಯಾಕಂದ್ರೆ ಲಕ್ಷ್ಮಿಗೆ ಕಾಯಿನ್ಸ್ ಸೌಂಡ್ ಇಷ್ಟ ಅಂತ ಹೇಳ್ತಾರೆ. ಅದು ಗಲಗಲ ಅನ್ನತ್ತೆ, ಜಣ 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 ಕಾಂಚಣ ಸೌಂಡು, ಅದು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ. ಸೊ ನಾವು ಕಾಯಿನ್ಸ್ ಇಡ್ತೀವಿ. ಅದು ಬಿಟ್ಟು ಕವಡೆ ಇಡ್ತೀವಿ. ಕವಡೆ ಇಸ್ ನೋನ್ ಟು ಹ್ಯಾವ್ ಸಿಂಬಲ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಫರ್ಟಿಲಿಟಿ ಅಂತ ಹೇಳ್ತಾರೆ. ಕವಡೆ ನಮಗೆ ನಮ್ಮ ಮನೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ಬಾಕ್ಸ್ ನೀವು ನೋಡಿರ್ಬೋದು, ದರ್ ಇಸ್ ಅ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಫಾರ್ ನಂಬರ್ ಆಫ್ ಥಿಂಗ್ಸ್ ದಟ್ ವಿ ಕೀಪ್. ಆಯಿತಾ, ನಾವೇನಾದ್ರು ಮಂತ್ರ ಅಷ್ಟು ಥರ ಎಲ್ಲ ಹೇಳೋವಾಗ 108 times ಹೇಳಿ ಅಂತ ಹೇಳ್ತಾರೆ. ದಟ್ ಹ್ಯಾಸ್ ಅ ವೈಬ್ರೇಷನ್, ತುಂಬ ಚೆನ್ನಾಗಿ ಇದಾಗುತ್ತೆ. ಆ್ಯಂಡ್ ಕಾಯಿನ್ಸ್, 5 ರೂಪಾಯಿ ಕಾಯಿನ್, ಅದು ಪಂಚಲೋಹದಲ್ಲಿ ಮಾಡಿರ್ತಾರೆ, ಅದಕ್ಕೆ ಅದೊಂದು 32. ಮತ್ತು ಕಮಲದ ಬೀಜ, ಗೋಮತಿ ಚಕ್ರ, ಶಂಕು ಅಲ್ಲಿದೆ. ಯಾವುದು ಗೋಮತಿ ಚಕ್ರ ತೋರಿಸ್ತೀರಾ? ದಿಸ್ ಇಸ್ ಗೋಮತಿ ಚಕ್ರ. ಇದೆಲ್ಲ 11, 9 ಆ ಥರ ಇದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದು ಕಮಲದ ಬೀಜ, ಗುಲಗಂಜಿ ಅಂತೀವಿ. ಸೊ ಇದೆಲ್ಲ ಈ ಕವಡೆ, ಗುಲಗಂಜಿ, ಗೋಮತಿ ಚಕ್ರ, ಕಮಲದ ಬೀಜ ಆಗ್ಲಿ, ಶಂಕು ಆಗ್ಲಿ, ಉಪ್ಪಾಗ್ಲಿ, ಇದೆಲ್ಲ ಲಕ್ಷ್ಮಿಗೆ ಅಕ್ಕ ತಂಗಿರು ಅಂತ ಹೇಳ್ತೀವಿ. ಯಾಕಂದ್ರೆ ಸಮುದ್ರದಲ್ಲಿ ಹುಟ್ಟಿರೋದು, ಮಂತ್ರ ಪರ್ವತ ಕಡ್ದಾಗ ಹುಟ್ಟು ಬಂದಿದ್ದು ಲಕ್ಷ್ಮಿ ಅಲ್ವಾ. ಸೊ ಸಮುದ್ರದಲ್ಲಿ ಸಿಗೋವಂಥ ವಸ್ತುಗಳು ದೇ ಲೈಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಲಕ್ಷ್ಮಿ. ಸೊ ಅದರ ಸಿಗ್ನಿಫಿಕೆನ್ಸು ಇದೆಲ್ಲ ಇಡ್ತೀವಿ, ಕಾಯಿನ್ಸು. ಆಮೇಲೆ ನಮ್ಮ ಹತ್ರ ಏನಿದೆಯೋ ಅದರಿಂದ ಅಲಂಕಾರ ಮಾಡೋದು, ಹೂವು ಆಬ್ವಿಯಸ್ಲಿ
ಲಕ್ಷ್ಮಿಗೆ ಅಂತಾನೆ ಸ್ವಲ್ಪ ಪುಷ್ಪ ಪ್ರಿಯೆ ಅಂತ ಹೇಳ್ತಾರೆ ಅಲ್ವಾ, ಅಲಂಕಾರ ಪ್ರಿಯೆ. ಪುಷ್ಪ ಹಾಕಿದ್ರು ಸಾಕಾಗಲ್ಲ, ಇಷ್ಟು ಒಡವೆ ಹಾಕಿದ್ರು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲ, ಹೆಣ್ಮಕ್ಳು ಜನರಲಿನೂ ಹಂಗೆ ಅಲ್ವಾ, ಎಷ್ಟು ಒಡವೆ ಇದ್ರೂ ನಮಗೆ ಸಾಲುವುದಿಲ್ಲ. ಆಮೇಲೆ ಆನೆ ಇಷ್ಟ ಅಂತ ಹೇಳ್ತಾರೆ, ಗಜಲಕ್ಷ್ಮಿ ಅಲ್ವಾ, ಆನೆ ಗಜಲಕ್ಷ್ಮಿ. ಆಮೇಲೆ ಕಮಲದ ಹೂವ ತುಂಬಾ ಪ್ರಿಯ, ಕಮಲ ಪ್ರಿಯೆ, ಪದ್ಮಾಸನ ಹಸ್ತೆ ಅಂತ ಹೇಳ್ತಾರಲ್ಲ, ಪದ್ಮಾಸನ ಸ್ಥಿತಿ ದೇವಿ ಬರೋ ಬ್ರಹ್ಮ ಸ್ವರೂಪಿಣಿ. ಆಮೇಲೆ ಅವಳ ಮುಖನ ಕಣ್ಣನ್ನೆಲ್ಲ ಪದ್ಮಕ್ಕೆ ಹೋಲಿಸ್ತಾರೆ. ಸೊ ಪದ್ಮ ಕೂಡ ನೀರಲ್ಲೇ ಬಂದಿರೋದು. ಹೌದು ಅಲ್ವಾ, ತುಂಬಾ ಇಷ್ಟ ಅಂತ ದೇವಿಗೆ. ಆಬ್ವಿಯಸ್ಲಿ ಹೊಸ ವಸ್ತ್ರ, ಸೀರೆ ತಂದಿರೋದು, ಉಡ್ಸೋದು. ಇನ್ನೊಂದು ಗೆಜ್ಜೆ ವಸ್ತ್ರದ ಬಗ್ಗೆ ನಾನು ತುಂಬಾ ಜನ ಹೇಳಿರೋದು ಕೇಳಿದ್ದೀನಿ, ಗೆಜ್ಜೆ ವಸ್ತ್ರ ಇಡ್ಲೇಬೇಕು ಅಂತ. ಸೊ ಅದು ನಾನು ಹಿಂಗೆ ಎಲ್ಲೋ ಓದಿ ಕೇಳಿರೋದು. ಹೊಸ ವಸ್ತ್ರ ಇಡಕ್ ಆಗದೆ ಇರೋರು ಕಾಟನ್ ಈ ತರ ಬಾಲ್ಸ್ ಮಾಡಿ ಅದಕ್ಕೆ ಕುಂಕುಮ ಹಾಕ್ಬಿಟ್ಟು ಇಡ್ತಾರೆ ದೇವರಿಗೆ. ಹೊಸ ವಸ್ತ್ರ ನಾನು ಆಲ್ರೆಡಿ ಹಾಕಿದ್ದೀನಿ, ಸೊ ಕಾಟನ್ ಕಳ್ಸಕ್ ಹಾಕ್ಬಿಟ್ಟಿದ್ದೀನಿ. ಇಟ್ ಸಿಗ್ನಿಫೈಸ್ ನ್ಯೂ ಬಟ್ಟೆ ಫಾರ್ ಗಾಡ್. ಸೊ ಎರಡರಲ್ಲಿ ಒಂದು ಹಾಕಿದ್ರು ಆಗುತ್ತೆ, ಎರಡೂ ಹಾಕಿದ್ರು ಆಗುತ್ತೆ. ಅದೇ ನಮ್ದು ಮೈಂಡ್ ಸೆಟ್ ಹೇಗಿರುತ್ತೆ, ಥಿಂಕಿಂಗ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಎಷ್ಟು ಟೈಮ್ ಸಿಗುತ್ತೆ. ಈ ಟೋಟಲ್ ಇದೆಷ್ಟು ನೀವು ಮಾಡೋದಕ್ಕೆ ಎಷ್ಟೊತ್ತಾಯ್ತು ಸುಮಾರು ಅಂಜಲಿ ಅವರೇ? ನನಗೆ ಒಂದು 4-5 hours ಆಯ್ತು. ಓ ಮೈ ಗಾಡ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದು ಖಂಡಿತ ಎದ್ದು ಕಾಣ್ತಾ ಇದೆ ಈ ಅಲಂಕಾರದಲ್ಲಿ. ಆ ಲಕ್ಷ್ಮಿ ನಿಮ್ಮ ಆಸೆನ ಖಂಡಿತ ಈಡೇರಿಸಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ನಿಮ್ಮ ವಿಸ್ಡಮ್ನ ಶೇರ್ ಮಾಡಿದ್ದಕ್ಕೆ ನಮ್ಮ ಜೊತೆ.